ನೂತನ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ ನಿಮಗೆ. ಯಾವುದೇ ಒಂದು ಬನಾಗಿನ ಏನಿಲ್ಲದೆ ಆರಾಮ್ಸೆ ಇದ್ಕೊಂಡೆ ನೀವು ಸಚಿವರಾಗಿ ಮುಂದುವರಿತಾ ಇದ್ದೀರಿ. ಮತ್ತು ಈಗ ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ಖಾತೆ ಯಾವುದು ಕೊಡ್ತಾರೆ, ಪಕ್ಷ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಅವರಿಗೆ ಬಿಟ್ಟಂಥ ವಿಷಯ. ಯಾವುದು ಕೊಟ್ಟರು ಮಾಡ್ತೇವೆ. ಹಿಂದೆ ಕಂದಾಯ ಇಲಾಖೆಯಲ್ಲಿ ಭಾಳ 3 ವರ್ಷಗಳಿಂದ ಸಾಕಷ್ಟು ಪ್ರಯತ್ನ ಮಾಡಿ ಸಾಕಷ್ಟು ಬದಲಾವಣೆ ತಂದಿದ್ದೇವೆ. ಆ ಕೆಲಸಗಳು ಇನ್ನೂ ಕೆಲವು ಅರ್ಧ ಆಗಿದೆ. ಅರ್ಧ ಆಗಿರೋದನ್ನು ಪೂರ್ಣ ಮಾಡೋದಕ್ಕೆ ಮತ್ತೊಂದು ಅವಕಾಶ ಕಂದಾಯ ಇಲಾಖೆಯಲ್ಲಿ ಕೊಟ್ಟರೆ ಅದನ್ನು ಈಗ ನಡೀತಾ ಇರುವಂಥ ಕೆಲಸಗಳು ಜನಗಳಿಗೆ ಸಂಪೂರ್ಣವಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಭಿಪ್ರಾಯ ಹೇಳಿದ್ದೇನೆ. ಆದರೆ ಇದೇ ಕೊಡಬೇಕು ಅಂತಲ್ಲ. ಅವರು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅಭಿಪ್ರಾಯ ಹೇಳಿದ್ದೇವೆ. ಖಂಡಿತವಾಗಿ ಕಂದಾಯ ಇಲಾಖೆಯಲ್ಲಿ 3 ವರ್ಷ ಕೆಲಸ ಮಾಡಿರೋದ್ರಿಂದ ಬಾಕಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿದ್ದೇನೆ. ಅದರ ಮೇಲೆ ಇನ್ಯಾವುದು ಕೊಡ್ತಾರೆ ಅದು ವರಿಷ್ಠರಿಗೆ ಬಿಟ್ಟಂಥದ್ದು. ಇಲ್ಲಿವರೆಗೂ ಪಕ್ಷನೇ ನಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಹಾಗಾಗಿ ನಾವು ಯಾವುದನ್ನು ಕೂಡ ಆ ರೀತಿ ನಮಗೆ ಕೇಳುವಂಥ ಒಂದು ವ್ಯವಸ್ಥೆ ಏನಿಲ್ಲ. ಪಕ್ಷನೇ ನಮಗೆ ನಾಯಕರು ಎಲ್ಲ ವರಿಷ್ಠರು ಗುರುತಿಸಿ ಎಲ್ಲ ಅವಕಾಶ ಕೊಟ್ಟಿರೋದ್ರಿಂದ ಅವ್ರಿಗೆ ಬಿಟ್ಟಿದ್ದೇವೆ ವಿಷಯವನ್ನು. ಈಗ ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಅವರ ಸಚಿವ ಸಂಪುಟದಲ್ಲಿ ಬುದ್ಧಿವಂತ ಮಂತ್ರಿಗಳಿರಬೇಕು, ನಮ್ಮನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಈ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ಅಂತೇಳಿ. ಈಗ ಅದ್ರ ಬಗ್ಗೆ ಇಲ್ಲ, ಆ ರೀತಿ ನೋಡಿ, ಒಂದು ವ್ಯವಸ್ಥೆಯಲ್ಲಿ ಎಲ್ಲರದು ಕೊಡುಗೆ ಇದ್ದೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ, ಒಂದೊಂದು ಕೊಡುಗೆ ಇದ್ದೇ ಇರುತ್ತೆ. ಕೆಲವರು ಒಂದು ಹಂತದಲ್ಲಿ ಕೆಲಸ ಮಾಡಿದರೆ ಇನ್ನು ಕೆಲವರು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಚೆನ್ನಾಗಿರುತ್ತೆ, ಇನ್ನು ಕೆಲವರು ಸಾರ್ವಜನಿಕ ಸಂಪರ್ಕ ಚೆನ್ನಾಗಿರುತ್ತೆ, ಇನ್ನು ಕೆಲವರು ಟೆಕ್ನಿಕಲ್ಲಾಗಿ ಸಬ್ಜೆಕ್ಟ್ಸು ಸೌಂಡ್ ಇರ್ತಾರೆ. ಹೀಗೆ ಪ್ರತಿಯೊಬ್ಬರದ್ದು ಒಂದು ವ್ಯಾಲ್ಯೂ ಕಾಂಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಇದ್ದೇ ಇರುತ್ತೆ. ಎಲ್ಲ ಒಂದು ಚೈನಲ್ಲಿ ಎಲ್ಲ ಕೊಂಡಿಗಳು ಭದ್ರವಾಗಿದ್ರೇ ಚೈನ್ ಗಟ್ಟಿಯಾಗಿರುತ್ತೆ. ಒಂದು ಕೊಂಡಿ ವೀಕ್ ಆದರೂ ಕೂಡ ಇಡೀ ಚೈನು ಶಿಥಿಲ ಆಗುತ್ತೆ. ಸೊ ಹಾಗಾಗಿ ಎಲ್ಲರದ್ದು ಪಾತ್ರ ಇದೆ. ಅದರ ನಡುವೆನೂ ಕೂಡ ಪಕ್ಷ ನಮ್ಮನ್ನು ಗುರುತಿಸಿ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದು ಪಕ್ಷ ನಮ್ಮ ಮೇಲೆ ನಂಬಿಕೆ ಇಟ್ಟಿದೆ. ನಾವು ಪಕ್ಷಕ್ಕೆ ಅಷ್ಟೇ, ಸರ್ಕಾರದಲ್ಲಿದ್ದಾಗಲೂ ಅಷ್ಟೇ ಪಕ್ಷದ ಕೆಲಸ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಾಗಾಗಿ ಅದನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಸ್ವಲ್ಪ ಚೇಂಜಸ್ ಆಗಿ ಬೇರೆಯವ್ರಿಗೆ ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಆಗಿತ್ತು. ಬಹುಶಃ 2ನೇ ಎಕ್ಸ್ಪ್ಯಾನ್ಷನಲ್ಲಿ ಇನ್ನೂ ಕೆಲವರಿಗೆ ಹೊಸಬರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಆದರೂ ಕೂಡ ನಮ್ಮನ್ನು ಕೈ ಬಿಡ್ಬೋದಾಗಿತ್ತು. ಆದರೂ ಪಕ್ಷ ನಮಗೆ ಮತ್ತೊಂದು ಅವಕಾಶ. ಬದಲಾವಣೆಗಳು ಇದ್ದೇ ಇರ್ತವೆ. ಸಿದ್ದರಾಮಯ್ಯವರು ಒಂದು ರೀತಿ ಒಂದು ಅಪರೂಪದ ನಾಯಕರು. ಅವರಲ್ಲಿ ಎಲ್ಲ ಗುಣನೂ ಇದೆ. ಅವರು ಜನನಾಯಕರೂ ಹೌದು, ಆಡಳಿತದಲ್ಲಿ ಅತ್ಯಂತ ಅನುಭವ ಹೊಂದಿರುವಂಥವರು. ಈ ಕಾಲದಲ್ಲಿ ಯಾವುದೇ ಪಕ್ಷ ತಗೊಂಡ್ರೂ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರ ಆಳ ಅಗಲ ಇನ್ನೊಬ್ಬರು ಹೊಂದಿಲ್ಲ. ಜನ ಮನ್ನಣೆ ಮತ್ತು ಜನಪರ ಕಾಳಜಿ ಹಾಗೂ ಎಲ್ಲ ಜನಗಳನ್ನು ಜೊತೆಗೆ ಕೊಂಡೊಯ್ತಕ್ಕಂಥ ಶಕ್ತಿ ಮತ್ತು ಒಂದು ರೀತಿ ಸಹೃದಯದ ಮನೋಭಾವ, ಈ ಎಲ್ಲವುಗಳ ಸಮ್ಮಿಲನ ಸಿದ್ದರಾಮಯ್ಯನವರು. ಸೊ ಬಹುಶಃ ಆ ರೀತಿಯಾಗಿ ಒಂದು ಅದ್ವಿತೀಯ ನಾಯಕತ್ವ ಸಲೀಸಾಗಿ ಬರೋದಿಲ್ಲ. ಈಗ ಸದ್ಯಕ್ಕಂತೂ ಆ ರೀತಿ ಯಾರೂ ಇಲ್ಲ. ಶಿವಕುಮಾರ್ ಅವರು ಇನ್ನೊಂಥರ ಟೀಮ್ ಪ್ಲೇಯರು. ನೀವು ಅವರು ಯಾವುದೇ ಹಿಂದೆ ನೋಡಿ ಎಲ್ಲರನ್ನೂ ಒಂದು ಸ್ವಲ್ಪ ಟೀಮ್ ಕಟ್ಟಿ ಮತ್ತು ಸಂಘಟನೆ ವಿಷಯ ಬಂದಾಗ ಆಮೇಲೆ ಏನಾದರೂ ಒಂದು ಗುರಿ ಇಟ್ಟರೆ ಆ ಗುರಿ ಸಾಧನೆ ಮಾಡೋದಕ್ಕೆ ಅವರು ಆಗ್ತಕ್ಕಂತಹ ಪರಿಶ್ರಮ ಮತ್ತು ಛಲದಿಂದ ಕೆಲಸ ಮಾಡುವಂಥದ್ದು. ಸೊ ಇವೆಲ್ಲ ಆಮೇಲೆ ಏನೇ ಅಂದ್ಕೊಂಡ್ರೂ ಕೂಡ ಮಾಡೇ ತೀರ್ತಾರೆ. ಸೊ ಈಗ ನಾವು 28ನೇ ಎಲೆಕ್ಷನ್ನಿಗೆ 28ರ ಚುನಾವಣೆಗೆ ತಯಾರಿ ಆಗಬೇಕಾಗಿರೋದ್ರಿಂದ ಅದಕ್ಕೆ ಶಿವಕುಮಾರ್ ಅವರು ಭಾಳ ನಮಗೆ ಸೂಟಬಲ್. ಯಾಕಂದರೆ ಭಾಳ ಪ್ರೋಆ್ಯಕ್ಟಿವ್ ಆಗಿ ಡೇ ಟು ಡೇ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಇವತ್ತಿಂದನೇ ನಾವು ನೆಕ್ಸ್ಟ್ ಎಲೆಕ್ಷನ್ ಅನ್ನುವಂಥ
ಆ ಒಂದು ಡೈರೆಕ್ಷನ್ ಇದೆಯಲ್ಲ, ಸೊ ಅದು ಶಿವಕುಮಾರ್ ಅವರ ಕೊಡುಗೆ. ಸೊ ಇಬ್ಬರಿಗೂ ವ್ಯತ್ಯಾಸ ಅಂತೂ ಖಂಡಿತ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲ ಥರದವರು ಬೇಕು, ನಮಗೆ ಎಲ್ಲ ಥರನೂ ಬೇಕು. ಸಿದ್ದರಾಮಯ್ಯನವರು ಬೇಕು, ಶಿವಕುಮಾರ್ ಅವರ ಕೊಡುಗೆನೂ ಕೂಡ ಬೇಕು. ಇವೆರಡೂ ಸೇರಿದರೆ ನಮಗೆ ಖಂಡಿತ ಸರ್ಕಾರ ನಡೆಸಲಿಕ್ಕೂ ಅನುಕೂಲ ಆಗುತ್ತೆ ಮತ್ತು ಮುಂದೆ ಎಲೆಕ್ಷನ್ಗೂ ಅನುಕೂಲ ಆಗುತ್ತೆ. ಸರ್, ಈಗ ಸಿದ್ದರಾಮಯ್ಯನವರಿದ್ದಾಗ ಈಗ CM ಕುರ್ಚಿ ಯಾವಾಗ ಬದಲಾಗುತ್ತೆ, ಇದೇ ಗೊಂದಲ ಒಂದಿಷ್ಟು ಇತ್ತು. ಈಗ ಅದೇನಿಲ್ಲ, ಈಗ ಒಂದು ನಿರ್ಧಾರ ಆಗಿಬಿಡುತ್ತೆ. ಇದು ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ? ಈಗ ನಾವು 2 ವರ್ಷ ಇನ್ನಷ್ಟು ಒಳ್ಳೆ ಸರ್ಕಾರ ಕೊಡಬೇಕು. 2028 ಚುನಾವಣೆಗೆ ಜನರ ಮನ್ನಣೆ ಪಡೆಯಬೇಕು ಅಷ್ಟೇ, ಇನ್ಯಾವುದು ದೂಸರ ವಿಚಾರನೇ ಇಲ್ಲ. ಒಳ್ಳೆ ಸರ್ಕಾರ ಕೊಡಬೇಕು, 28 ಎಲೆಕ್ಷನ್ನು ಮತ್ತೆ ಗೆದ್ದು ಬರಬೇಕು, ಕರ್ನಾಟಕನ ಅಭಿವೃದ್ಧಿ ಮಾಡಬೇಕು, ಇಷ್ಟೇ. ನಿಮ್ಮ ವಿಷನ್ ಏನಿರುವಂಥ ಸರ್, ನಿಮ್ಮ ಇಲಾಖೆ ವೈಸ್ ನೋಡೋದಾದ್ರೆ, ಕಂದಾಯ ಇಲಾಖೆನೇ ಸಿಗೋದಾದ್ರೆ? ಇಲ್ಲ, ಕಂದಾಯ ಇಲಾಖೆಯಲ್ಲಿ ಈಗ ಒಂದಷ್ಟು ಕೆಲಸ ಆಗಿದೆ, ಆದರೆ ಕಂದಾಯ ಇಲಾಖೆ ಆಗದಷ್ಟು ಆಳದ ಬಾವಿ ಅಂದಂಗೆ ಎಷ್ಟು ಮಾಡಿದರೂ ಕೂಡ ಮಾಡೋದು ಇನ್ನೂ ತುಂಬ ಇರುತ್ತೆ. ಸೊ ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬ ಇದೆ. ಅದು ಒಂದು ಅರ್ಧ ಆಗಿದೆ, ಮುಕ್ಕಾಲಾಗಿದೆ, ಬೇರೆ ಬೇರೆ ಕೆಲಸಗಳು ಮಾಡೋದು ಇನ್ನೂ ಭಾಳ ಇದೆ. ಸೊ ನೋಡೋಣ, ತೀರ್ಮಾನ ಆದಮೇಲೆ ಮನವಿ ಮಾಡಿದ್ದೇನೆ, ಅದರ ಮೇಲೆ ಒತ್ತಾಯ ಏನಿಲ್ಲ. ವರಿಷ್ಠರ ಮೇಲೆ ನಂಬಿಕೆ ಇದೆ, ಅವರು ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನು ಮಾಡ್ತೇವೆ. ಇನ್ನೊಂದು ಸರ್, ಈಗ ದಾವಣಗೆರೆ ಎಲೆಕ್ಷನ್ ವಿಚಾರವಾಗಿ ಜಮೀರ್ ಅವರ ಒಂದು ಆಡಿಯೋ ಹೊರಗೆ ಬಂದಿತ್ತು. ಅದೇ ಅವರಿಗೆ ಸಚಿವ ಸಂಪುಟಕ್ಕೂ ಅವರು ಸೇರಕ್ಕಾಗಲಿಲ್ಲ ಅನ್ನುವಂಥದ್ದು ಸರ್. ಇರಬಹುದು, ಸ್ವಾಭಾವಿಕವಾಗಿ ಅವರು ಅದರ ನೈಜತೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಆದರೂ ಕೂಡ ಅದು ಹೊರಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅದನ್ನು ನಾವು ಏನು ಗಮನಕ್ಕೆ ತೆಗೆದುಕೊಳ್ಳದೆ ಕೆಲಸ ಮಾಡಬೇಕು ಅಂದರೂ ಕಷ್ಟ. ಸೊ ಇದು ನೀವು ಅದನ್ನು ಗಮನಕ್ಕೆ ತೆಗೆದುಕೊಳ್ಳೇಬೇಕಾಗತ್ತೆ. ಸ್ವಾಭಾವಿಕವಾಗಿ ತಾವೇನು ಹೇಳ್ತಾ ಇದ್ದೀರಾ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಅಂತ ಬಹುಶಃ ಆಗಿರ್ಬೋದು, ಅದರಿಂದನೂ ಕೂಡ. ಯಾಕಂದರೆ ಈಗ ಅಂಥದ್ದೊಂದು ಆಡಿಯೋ ಬಂದಾಗ ಪಕ್ಷದ ಅಭ್ಯರ್ಥಿ ಸೋಲಿಸಬೇಕು ಅಂತ ನಮ್ಮ ಫ್ರಂಟ್ಲೈನ್ ಲೀಡರು ಮಾತಾಡುವಾಗ ಸ್ವಾಭಾವಿಕವಾಗಿ ಎಲ್ಲರಿಗೂ ಒಂದು ವಿಶ್ವಾಸಘಾತ ಆಗ್ತದೆ. ನೈಜತೆ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಲಿ. ಅದ್ರ ಬಗ್ಗೆ ಅವರು ನೈಜತೆಯನ್ನು ಪ್ರಶ್ನೆ ಮಾಡಿದ್ದಾರೆ. ನೈಜತೆ ಇದ್ದರೆ ಖಂಡಿತ ಅದೊಂದು ಗಂಭೀರ ವಿಷಯ ಆಗುತ್ತೆ ನನ್ನ ಪ್ರಕಾರ. ನೈಜತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮುಂದೆ ಪಕ್ಷ ಅದಕ್ಕೆ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷನೂ ಮಾಡ್ಬೋದು. ಇನ್ನೊಂದು ಸರ್, ಈಗ KPCC ಅಧ್ಯಕ್ಷರ ಬದಲಾವಣೆ ಕೂಡ ಆಗಿದೆ. ಹರಿಪ್ರಸಾದ್ ಅವರು ಅದನ್ನ ಈಗ ಜವಾಬ್ದಾರಿ ತೊಗೊಂಡಿದ್ಕೊಂಡು ಅದ್ರ ಬಗ್ಗೆ BK ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರಿದ್ದಾರೆ. 16 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯದಲ್ಲೂ ಕೂಡ ಇಲ್ಲಿ NSY ಯೂತ್ ಕಾಂಗ್ರೆಸ್ಸಿಂದ ಹಿಡಿದು ಎಲ್ಲ ಹಂತದಲ್ಲಿ ಕೆಲಸ ಮಾಡಿರುವಂಥ ಅತ್ಯಂತ ಹಿರಿಯ ನಾಯಕರು. ಅವ್ರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು AICC ವಹಿಸಿದೆ. ನಾವೆಲ್ಲರೂ ಕೂಡ ಅವರಿಗೆ ಶುಭಾಶಯವನ್ನು ಕೋರ್ತೇವೆ, ಅಭಿನಂದನೆಗಳು. ಜೊತೆಗೆ ಅವ್ರ ಜೊತೆಗೆ ನಿಂತು ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೇವೆ. ಮಾಡಿ 28ರ ಚುನಾವಣೆಗೂ ಕೂಡ ತಯಾರಾಗಬೇಕಾಗಿದೆ. ಮತ್ತು ಬರುವ ಒಂದು 6 ತಿಂಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಾವು ಮಾಡಬೇಕಾಗಿದೆ. ಬೆಂಗಳೂರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಮುನ್ಸಿಪಾಲ್ಟಿಗಳು, ಕಾರ್ಪೊರೇಷನ್ಗಳು, ಇವೆಲ್ಲ ಎಲೆಕ್ಷನ್ಸು ಮಾಡಬೇಕಂದ್ರೆ ಪಕ್ಷ ಸಂಘಟನೆ ಆಗಬೇಕು. ಸೊ ಆ ದಿಕ್ಕಿನಲ್ಲಿ ಅವರ ನಾಯಕತ್ವ ಪಕ್ಷಕ್ಕೆ ಇನ್ನಷ್ಟು ಬಲವನ್ನು ತಂದುಕೊಟ್ಟಿದೆ. ಅದನ್ನು ಹೆಚ್ಚಾಗಿ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಇನ್ನು ಬರುವ ದಿನಗಳಲ್ಲಿ. ಇದಿಷ್ಟು ಸಚಿವ ಕೃಷ್ಣ ಬೈರೇಗೌಡರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.